ಕರ್ನಾಟಕ ಸರ್ಕಾರ ಅಂತೂ ಇಂತೂ ಆಗಸ್ಟ್ನಲ್ಲಿ ಹಲವಾರು ಹುದ್ದೆಗಳಿಗೆ 56,432 ಹುದ್ದೆಗಳ ಭರ್ತಿಗೆ ಒಂದು ಕ್ರಮವನ್ನು ಕೈಗೊಂಡಿದೆ. ಅದೆಲ್ಲ ನಿಮಗೆ ಗೊತ್ತೇ ಇದೆ. ಬಹುಸಂಖ್ಯಾತ ಉದ್ಯೋಗಾಕಾಂಕ್ಷಿಗಳಿಗೆ, ಅದರಲ್ಲೂ ಸರ್ಕಾರಿ ಕೆಲಸ ಬೇಕೇ ಬೇಕು ಅಂತ ಕುಳಿತು ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದ್ತಿರೋರಿಗೆ ಬಹುಸಂಖ್ಯಾತರಿಗೆ ಗೊತ್ತೇ ಇದೆ. ಹಾಗೆ ಹಲವಾರು ಫಾಲೋ ಅಪ್ ಮಾಡ್ತಾ ಇರ್ತೀರಾ. ಸೊ ಈಗೇನಂತಂದರೆ ಹೊಸ ನೇಮಕಾತಿ, ಅದರಲ್ಲೂ ಸಹ PUC ಪಾಸ್ ಆಗಿರೋರಿಗೆ, ದ್ವಿತೀಯ PUC ಪಾಸ್ ಆದವ್ರಿಗೆ, CBSE ICSE ಅಥವಾ ಓಪನ್ ಸ್ಕೂಲಿಂಗಲ್ಲಿ ಒಂದು ಸೆಕೆಂಡರಿ ಎಜುಕೇಷನ್ನ ಪಡೆದವ್ರಿಗೆ ಎಲ್ರಿಗೂ ಸಹ ಒಂದು ಇದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಹಾಗೆಯೇ ITI ಹಾಗೆಯೇ ಡಿಪ್ಲೊಮೊ ಪಡೆದಿರೋರಿಗೂ ಸಹ ಇದು ಗುಡ್ ನ್ಯೂಸು. ಆದರೆ ಇಲ್ಲಿ ನೇರ ನೇಮಕಾತಿ ಪರೀಕ್ಷೆಯನ್ನು ನಡೆಸಿ ಒಂದು ನೇಮಕಾತಿ ಮಾಡುವಂತಹ ಹೊಸ ನೇಮಕಾತಿ VAO ಹುದ್ದೆಗಳಿಗೆ. ಒಟ್ಟಾರೆ 572 VAO ಹುದ್ದೆಗಳಿಗೆ ಹೊಸ ನೇಮಕಾತಿ ಮಾಡಿಕೊಳ್ಳಿಕ್ಕೆ ಒಂದು ಆರ್ಥಿಕ ಇಲಾಖೆ ಗ್ರೀನ್ ಸಿಗ್ನಲ್ನ ನೀಡಿರುವಂಥದ್ದು. ಸೊ ಅದ್ರ ಪ್ರಕಾರ ಯಾವ್ಯಾವ ಒಂದು ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಹುದ್ದೆಗಳನ್ನ ಭರ್ತಿ ಮಾಡ್ಕೊಳ್ತೀವಿ ಅಂತಲೂ ಸಹ ಸರ್ಕಾರ ಒಂದು ಪಟ್ಟಿನ ಬಿಡುಗಡೆ ಮಾಡಿದೆ. ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಹುದ್ದೆಗಳನ್ನ ಭರ್ತಿ ಮಾಡ್ಕೊಳ್ತಾ ಇದ್ದೀವಿ ಅಂತೇಳಿ. ಆದರೆ ಇನ್ನೂ ಸಹ ಏನು ಸರ್ಕಾರ ಮಂಜೂರಾತಿ ಮಾಡಿರುವ ಹುದ್ದೆಗಳಲ್ಲಿ ಜಸ್ಟು ಇನ್ನೂ ಸಹ ಒಂದು 30ರಿಂದ 40%, ಕೆಲವೊಂದು ಜಿಲ್ಲೆಗಳ 50% VAO ಹುದ್ದೆಗಳು ಖಾಲಿ ಇದ್ದಾವೆ. ಸೊ ಆ ಹುದ್ದೆಗಳಲ್ಲಿ ಇವಾಗ 10ರಿಂದ 25% ಹುದ್ದೆಗಳಷ್ಟೇ ಇವಾಗ ಒಂದು ನೇಮಕಾತಿ ಮಾಡ್ಕೊಳ್ಳಿಕ್ಕೆ ಹೊಸ ನೇಮಕಾತಿ ಅಧಿಸೂಚನೆಯನ್ನು ಮಾಡ್ಕೊಳ್ಳಿಕ್ಕೆ ಇವಾಗ ಪ್ಲ್ಯಾನ್ ಮಾಡಿರುವಂಥದ್ದು, ಗ್ರೀನ್ ಸಿಗ್ನಲ್ನ ನೀಡಿರುವಂಥದ್ದು. ಸೊ ಇದಕ್ಕೋಸ್ಕರ ಇವಾಗ ಕರ್ನಾಟಕ ಸರ್ಕಾರ ಏನು ಮಾಡಿದೆ ಅಂತಂದರೆ, ನೇರ ನೇಮಕಾತಿ ಕೋಟಾದಡಿ ಖಾಲಿರುವ ಹುದ್ದೆಗಳನ್ನು ಶೀಘ್ರ ಭರ್ತಿ ಸಂಬಂಧ ನಿಗದಿಪಡಿಸಲಾದ ಒಂದು ಪರಿಷ್ಕೃತ ರೋಸ್ಟರ್ ಬಿಂದು ಹಾಗೆಯೇ ಮೀಸಲಾತಿ ವಿವರಗಳನ್ನು ಒಳಗೊಂಡ ಪ್ರಸ್ತಾವನೆಯನ್ನು ನಿಗದಿತ ನಮೂನೆ 6ರಲ್ಲಿ ಭರ್ತಿ ಮಾಡಿ ತಕ್ಷಣವೇ ಒಂದು ಜಿಲ್ಲಾಧಿಕಾರಿಗಳಿಗೆ ಕಂದಾಯ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿ ಸೂಚನೆಯನ್ನು ನೀಡಿದ್ದಾರೆ. ಎಲ್ಲ ಒಂದು ಜಿಲ್ಲಾಧಿಕಾರಿಗಳು ಈ ಪ್ರಸ್ತಾವನೆಯನ್ನು ಸಲ್ಲಿಸಬೇಕು ಅಂತೇಳಿ. ಮುಂದಿನ ದಿನಗಳಲ್ಲಿ ಶೀಘ್ರದಲ್ಲೇ, ಅಂದರೆ ಇದನ್ನು ಸಲ್ಲಿಸಾದ್ಮೇಲೆ ಒಂದಷ್ಟು ಪರಿಶೀಲನೆ ಮಾಡಿ ನೇಮಕಾತಿ ಅಧಿಸೂಚನೆಯನ್ನು ಬಿಡುಗಡೆ ಮಾಡಲಾಗುತ್ತೆ, ನೋಟಿಫಿಕೇಶನ್. ಆವಾಗ ನೀವು ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸಿ ನೇಮಕಾತಿ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಬೋದು. ಸೊ ಈ ಹಿಂದೆ 1000 VAO ಹುದ್ದೆಗಳನ್ನು ಗ್ರಾಮ ಆಡಳಿತ ಅಧಿಕಾರಿ, ಗ್ರಾಮ ಲೆಕ್ಕಿಗ ಅಂತ ಏನು ಕರಿತಿದ್ರು, ಆ ಹುದ್ದೆಗಳನ್ನ ನೇಮಕಾತಿ ಮಾಡ್ಕೊಳ್ತಿದ್ರು. ಸೊ ಇವಾಗ ಮತ್ತೆ ಒಂದು 1000 ನಂತರ ಇವಾಗ 572 ಹುದ್ದೆಗಳನ್ನು VAO ಹುದ್ದೆಗಳನ್ನು ಭರ್ತಿ ಮಾಡ್ಕೊಳ್ಳಿಕ್ಕೆ ಕ್ರಮ ಕೈಗೊಳ್ಳಲಾಗಿದೆ. ಸೊ ನಾನು ಲಿಸ್ಟ್ನಲ್ಲಿ ಹೇಳ್ತಾ ಇದ್ದೀನಿ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಪ್ರಸ್ತುತ ನೇಮಕಾತಿಗೆ ಪರಿಗಣಿಸಲಾಗ್ತಿದೆ ಹುದ್ದೆಗಳನ್ನು, ಅದೊಂದು ಪಟ್ಟಿ ಬಿಡುಗಡೆ ಮಾಡಿದಾರಲ್ಲ, ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು VAO ಹುದ್ದೆಗಳನ್ನ ಭರ್ತಿ ಮಾಡ್ಕೊಳ್ಳಿಕ್ಕೆ ಇವಾಗ ಶೀಘ್ರದಲ್ಲೇ ನೇಮಕಾತಿ ಅಧಿಸೂಚನೆ ಬಿಡುಗಡೆಯಾಗಲಿದೆ ಎಂಬುದನ್ನು ವಿವರವನ್ನು ನಾನು ಕೊಡ್ತಾ ಇದ್ದೀನಿ. ಸೊ ನೀವು ನೋಡ್ಬೋದು ಸ್ಕ್ರೀನ್ ಮೇಲೂ ಸಹ. ಬೆಂಗಳೂರು ನಗರ 20, ಬೆಂಗಳೂರು ಗ್ರಾಮಾಂತರ 29, ಚಿತ್ರದುರ್ಗ 15, ಚಿಕ್ಕಬಳ್ಳಾಪುರ 21, ತುಮಕೂರು 50, ಶಿವಮೊಗ್ಗ 18, ಕೋಲಾರ 22, ಬೆಂಗಳೂರು ದಕ್ಷಿಣ 30, ಮೈಸೂರು 45, ಮಂಡ್ಯ 50, ಹಾಸನ 35, ಉಡುಪಿ 10, ದಕ್ಷಿಣ ಕನ್ನಡ 37, ಚಾಮರಾಜನಗರ 31, ಚಿಕ್ಕಮಗಳೂರು 10, ಬೆಳಗಾವಿ 48, ಬಾಗಲಕೋಟೆ 16, ಗದಗ 14, ಹಾವೇರಿ 15, ಕಲಬುರಗಿ 35, ಬೀದರ್ 16, ರಾಯಚೂರು 5. ಒಟ್ಟಾರೆ 572 VAO ಹುದ್ದೆಗಳನ್ನು ಭರ್ತಿ ಮಾಡ್ಕೊಳ್ಳಿಕ್ಕೆ ನೇಮಕಾತಿ ಯೋಜನೆ ಶೀಘ್ರದಲ್ಲೇ ಬಿಡುಗಡೆಯಾಗುವಂಥದ್ದು. ಇಲ್ಲಿ ಮೈಸೂರು 45 ಗರಿಷ್ಠ, ಮಂಡ್ಯ 50 ಗರಿಷ್ಠ, ಹಾಗೆಯೇ ಬೆಳಗಾವಿ 48 ಗರಿಷ್ಠ ಹುದ್ದೆಗಳಿರೋದು. ಸೊ ಇದಿಷ್ಟು ಹುದ್ದೆಗಳು. ಹಾಗೆಯೇ ತುಮಕೂರಲ್ಲೂ ಸಹ 50 ಹುದ್ದೆಗಳು ಗರಿಷ್ಠ. ಮಂಡ್ಯ ಮತ್ತು ತುಮಕೂರಲ್ಲಿ 50 VAO ಹುದ್ದೆಗಳನ್ನ ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ. ಸೊ PUC ಪಾಸಾದವರು, PUCಗೆ ತತ್ಸಮಾನ ಶಿಕ್ಷಣಗಳನ್ನು ಸಹ ಪಾಸಾದವರು ಈ ಹುದ್ದೆಗಳಿಗೆ ಅರ್ಜಿನ ಸಲ್ಲಿಸ್ಬೋದಾಗಿದೆ. ಸೊ ನೀವು ಯಾರೆಲ್ಲ ಒಂದು ಸರ್ಕಾರಿ ಹುದ್ದೆ ಪಡಿಬೇಕು ಅಂದ್ಕೊಂಡಿದ್ದೀರೋ ಅವರು ಈ ಹುದ್ದೆಗಳಿಗೆ ಅರ್ಜಿನ ಸಲ್ಲಿಸ್ಬೋದು. ಆದರೆ ಇಲ್ಲಿ ನೇರ ನೇಮಕಾತಿ ಆಗಿರೋದ್ರಿಂದ ಸ್ಪರ್ಧಾತ್ಮಕ ಪರೀಕ್ಷೆ ಇರುತ್ತೆ, ಆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೀಬೇಕಾಗಿರುತ್ತೆ. ಸೊ PUC ಆದವರಿಗೆ ಗುಡ್ ನ್ಯೂಸ್ ಇರ್ಬೋದು, ಆದರೆ ಸ್ಪರ್ಧಾತ್ಮಕ ಪರೀಕ್ಷೆ ಎದುರಿಸಲಿಕ್ಕೆ ನೀವು ಕೂತ್ಕೊಂಡು ಓದಲೇಬೇಕಾಗಿರುತ್ತೆ. ಸೊ ಸರ್ಕಾರಿ ಹುದ್ದೆಯಲ್ಲಿ ಆಸಕ್ತಿ ಇರೋರು ಈಗಲಿಂದಲೇ ಓದಲಿಕ್ಕೆ ಪ್ರಾರಂಭ ಮಾಡಿ. ಅಟ್ಲೀಸ್ಟು ನಿಮಗೆ 2-3 ಮಂತ್ಸ್ ಆದರೂ, ಈಗಿನಿಂದ ಆರಂಭಿಸಿದರೂ 2-3 ಮಂತ್ಸ್ ಆದರೂ ನಿಮಗೆ ಪ್ರಿಪ್ರೇಷನ್ಗೆ ಅವಕಾಶ ಸಿಗುತ್ತೆ. ನಾನು VAO ಹುದ್ದೆಗಳಿಗೆ ನಡೆಸುವಂತಹ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ವಿಧಾನವನ್ನು ಮುಂದಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಶಾರ್ಟ್ ಆ್ಯಂಡ್ ಸ್ವೀಟಾಗಿ ತಿಳಿಸ್ಕೊಡ್ತೀನಿ. ಅದ್ರ ಬಗ್ಗೆನೇ ನೀವು ಓದ್ಕೋಬೋದು. ಧನ್ಯವಾದಗಳು. ಮತ್ತೆ ಸಿಗೋಣ. ನೀವಿನ್ನೂ ನಮ್ಮ ಗುರುಕುಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನನ್ನ ವಿಡಿಯೋಗೆ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ.